ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಸಹಜಾನಂದ ಸ್ವಾಮಿಗಳಿಗೂ, ನರೋತ್ತಮ ಸ್ವಾಮಿಗಳಿಗೂ ಹಾಗೂ ನಾರಾಯಣ ಗುರುಗಳಿಗೂ, ಇನ್ನೂ ಅನೇಕ ಗಣ್ಯರಿಗೂ ನನ್ನ ಅನಂತವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಹಾಗೆಯೇ ಮುಂದೆ ಆಸೀನರಾಗಿರತಕ್ಕಂಥ ಸಹೋದರ ಸಹೋದರಿಯರೆಲ್ಲರಿಗೂ ಕೂಡ ಈ ಒಂದು ಶುಭ ಮಧ್ಯಾಹ್ನದ ವೇಳೆಯಲ್ಲಿ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಹಾಗೆನ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ತುಂಬ ಜನ ಬಂದಿದ್ದಾರೆ. ಅವರಿಗೆ ಈ ವಿಷಯಗಳ ಅರ್ಥವಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ಕೂಡ ಒಂದೆರಡು ವಿಷಯಗಳನ್ನು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋದಕ್ಕೆ ಮುಂದಾಗ್ತಾ ಇದ್ದೇನೆ. ಈ ಒಂದು ಗ್ರಾಮದಲ್ಲಿ ವೇಣುಗೋಪಾಲ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಕಟ್ಟಿ ಇಲ್ಲಿ ಹಲವಾರು ಜನ ಬಂದು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ತುಂಬ ಅತ್ಯದ್ಭುತವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಶ್ರೀಚಕ್ರವನ್ನು ಮಧ್ಯದಲ್ಲಿ ಹಲವಾರು ಕಡೆ ಇರೋದಿಲ್ಲ, ಆದರೆ ಅದಕ್ಕೆ ಒಂದು ಸ್ಥಾನವನ್ನು ಕೊಟ್ಟು ಶ್ರೀಚಕ್ರವನ್ನು ನಿರ್ಮಿಸಿದ್ದಾರೆ. ತುಂಬ ಪವರ್ಫುಲ್ಲಾಗಿ ಇರುತ್ತೆ ಅಂತ ಹೇಳಿ ಅದರ ಬಗ್ಗೆ ತುಂಬ ವಿಶೇಷವಾದ ಒಂದು ಮಾಹಿತಿಗಳು ಇದೆ. ಈಗಾಗಲೇ ಸಹಜಾನಂದ ಸ್ವಾಮಿಗಳು ಹೇಳಿದ್ರು, ಮೇಲೆ ಸಹಸ್ರಾರದಲ್ಲಿ ಉಪಸ್ಥಿತಳಾಗಿರುವಂತಹ ಆ ಒಂದು ತಾಯಿಯನ್ನು ಧ್ಯಾನ ಮಾಡೋದು ಅಂತಂದರೆ ಅದು ಸುಮ್ಮನೆ ಅಲ್ಲ. ಅಂತಹ ಒಂದು ಇಲ್ಲಿ ತುಂಬ ಚೆನ್ನಾಗಿ ಅಂದರೆ ಯಾವ ಒಂದು ಗೊಂದಲವೂ ಇಲ್ಲದೆ, ಯಾವ ಒಂದು ಶಬ್ದವೂ ಇಲ್ಲದೆ, ನಾವು ಮಾಡುವ ಈ ಒಂದು ಚೇರುಗಳ ಶಬ್ದಗಳು ಬಿಟ್ಟರೆ ಈ ಒಂದು ಹಳ್ಳಿನಲ್ಲಿ ಯಾವ ಒಂದು ಶಬ್ದವೂ ಇಲ್ಲದೆ ನಿಶಬ್ದವಾಗಿ ಧ್ಯಾನ ಮಾಡೋದಕ್ಕೆ ಸೂಕ್ತವಾದ ಒಂದು ಸ್ಥಳವನ್ನು ಆರಿಸಿ ಮಾಡಿದ್ದಾರೆ. ಆದರೆ ಅದರ ಉಪಯೋಗವನ್ನು ಪಡ್ಕೊಳ್ಳೋದು ಮಾತ್ರ ನಮ್ಮದಾಗಿದೆ. ಮಕ್ಕಳು ನಿಜವಾಗ್ಲೂ ಈ ಧ್ಯಾನವನ್ನು ಆನಾಪಾನ ಸತಿ ಧ್ಯಾನ ಅಂತ ಹೇಳಿ ಮಹಾತ್ಮರುಗಳು ಅದನ್ನು ಹೇಳಿದ್ದಾರೆ. ಈಗಾಗಲೇ ಸಹಜಾನಂದ ಸ್ವಾಮಿಗಳು ಹೇಳಿರುವ ಹಾಗೆ ಈಗ ಬಂದಿದ್ದಲ್ಲ, ಅದು ಋಷಿಮುನಿಗಳು ಹಲವಾರು ಜನ ಈ ಒಂದು ಧ್ಯಾನವನ್ನು ಮಾಡಿ ಅದರ ಆತ್ಮಾನುಭವವನ್ನು ಹೊಂದಿದ್ದಾರೆ. ಮಕ್ಕಳಿಗೆ ಏನು ಪ್ರಯೋಜನ ಇದರಿಂದ ಅಂತ ನೀವು ಅಂದ್ಕೋಬಹುದು. ಮಕ್ಕಳು ಕೂಡ ಧ್ಯಾನ ಮಾಡಿದ್ದೇ ಆದರೆ ಏಕಾಗ್ರ ಚಿತ್ತದಿಂದ ನೀವು ಶ್ವಾಸದ ಮೇಲೆ ಧ್ಯಾಸವನ್ನು ಇಟ್ಟಿದ್ದೇ ಆದರೆ ನಿಮ್ಮ ಮೆಮರಿ ಪವರ್ ಜಾಸ್ತಿ ಆಗುತ್ತೆ. ಓದಿನಲ್ಲಿ ಇನ್ನಷ್ಟು ನೀವು ಉತ್ತೀರ್ಣರಾಗ್ತೀರಿ. ಆ ಒಂದು ಯಾವುದಕ್ಕೂ ಏಕಾಗ್ರತೆ ಬೇಕು. ಮನಸ್ಸು ಚಂಚಲವಾಗಿದ್ದರೆ ಯಾವುದನ್ನು ಮಾಡೋದಕ್ಕಾಗೋದಿಲ್ಲ. ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಯೋಗ ಅಂತಾರೆ. ಈ ಮನಸ್ಸೇ ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣವಾಗಿದೆ. ಆ ಮನಸ್ಸನ್ನು ನಿಲ್ಲಿಸುವುದೇ ಈ ಧ್ಯಾನ. ಯಾವಾಗ ಈ ಪ್ರಾಣಕ್ಕೂ ಮನಸ್ಸಿಗೂ ತುಂಬ ಹತ್ತಿರವಾದ ಸಂಬಂಧ ಇದೆ. ಯಾವಾಗ ಪ್ರಾಣಶಕ್ತಿ ಕಡಿಮೆ ಆಗುತ್ತಾ ಬರುತ್ತೋ, ಶ್ವಾಸದ ಮಟ್ಟ ಕಡಿಮೆ ಆಗುತ್ತಾ ಬರುತ್ತೋ, ಆವಾಗ ಮನಸ್ಸಿನಲ್ಲಿರುವ ತಳಮಳಗಳು, ಚಿಂತನೆಗಳು ಇದೆಲ್ಲವೂ ಕೂಡ ಕಡಿಮೆಯಾಗುತ್ತಾ ಬರುತ್ತೆ. ಯಾವಾಗ ನಿಶ್ಶಬ್ದಕ್ಕೆ ಹೋಗ್ತೇವೋ ಆಗ ಮನಸ್ಸು ಕೂಡ ತಾನಾಗೆ ಒಂದು ಹಂತಕ್ಕೆ ಅದು ಕೂಡ ಮನಸ್ಸು ಕೂಡ ಲಯಗೊಳ್ಳುತ್ತೆ. ಅದರಿಂದ ಮನಸ್ಸನ್ನು ಯಾವಾಗ ನಾವು ಒಂದು ಹಠಕ್ಕೆ ತರ್ತೀವೋ ಆಗ ನಮ್ಮ ವಿದ್ಯೆಯಲ್ಲಿ ನಾವು ಇನ್ನಷ್ಟು ಜಾಗೃತರಾಗ್ತೀವಿ. ಇನ್ನಷ್ಟು ಅದರ ಬೆಳವಣಿಗೆ ಜಾಸ್ತಿ ಆಗುತ್ತೆ. ನೀವು ಕೂಡ ಧ್ಯಾನ ಮಾಡಿ
ಎಷ್ಟು ವಯಸ್ಸೋ ಅಷ್ಟು ನಿಮಿಷ ಧ್ಯಾನ ಮಾಡಬೇಕು ಅನ್ನುವ ಒಂದು ನಿಯತಿ ಇದೆ. ಮಕ್ಕಳು 10 ವಯಸ್ಸಾದರೆ 10 ನಿಮಿಷ, 20 ವಯಸ್ಸಾದರೆ 20 ನಿಮಿಷ, 15 ನಿಮಿಷ ಆದರೆ 15 ವಯಸ್ಸಾದರೆ 15 ನಿಮಿಷ, ಈ ಥರ ಆ ಧ್ಯಾನವನ್ನು ಮಾಡಿದ್ದಾದರೆ ಅವರಿವರಿಗೆ ಯದ್ಭಾವಂ ತದ್ಭವತಿ, ಏನು ನೀವು ಬೇಕೋ ಅಂದ್ಕೊಳ್ತೀರೋ ಅದನ್ನು ನೀವು ಪಡೆಯಬಲ್ಲವಂತವರ ಆಗ್ತೀರಿ. ಇದರಿಂದ ನಮಗೇನು ಉಪಯೋಗ ಅಂತ ಮಾತ್ರ ಯಾವತ್ತೂ ಅಂದ್ಕೊಳ್ಬೇಡಿ. ಸಮಂಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ. ನಾಸಿಕಾಗ್ರದಲ್ಲಿ ನಮ್ಮ ಒಂದು ಮನಸ್ಸನ್ನು ನಿಲ್ಲಿಸಿ ಆ ಆನಾಪಾನ ಸತಿ ಧ್ಯಾನವನ್ನು ಮಾಡಿದ್ದೇ ಆದರೆ ಆ ಭಗವಂತನ ಯಾರ್ಯಾರು ಏನೇನು ಅಂದ್ಕೊಳ್ತೀರೋ ಅದನ್ನು ಪಡೆಯಬಹುದು. ಮುಮುಕ್ಷುಗಳಾದವರು ಮೋಕ್ಷವನ್ನೇ ಹೊಂದಬೇಕು ಅಂದರೆ ಆ ಮೋಕ್ಷಕ್ಕೂ ಮಾರ್ಗವಿದೆ ಈ ಧ್ಯಾನದಲ್ಲಿ. ಅದರಿಂದ ಧ್ಯಾನಾದ್ದೇವತ್ತು ಕೈವಲ್ಯಂ, ಜ್ಞಾನೇನ ತನ್ನ ತಾನರಿವುದೇ ಮೋಕ್ಷ ಸಾಧನ. ತನ್ನನ್ನು ತಾನು ಅರಿಬೇಕಾದ್ರೆ ಹೊರಗಿನ ಈ ಪ್ರಪಂಚವನ್ನು ನೋಡ್ತಾ ಇರುವ ಕಣ್ಣುಗಳನ್ನು ಒಳಮುಖವಾಗಿ ಮಾಡಬೇಕು. ಒಳಮುಖವಾಗಿ ಮಾಡಿದ್ದಾದರೆ ತನ್ನನ್ನು ತಾನು ಹರಿಬಹುದು. ಬೇರೆಯದನ್ನೆಲ್ಲ ನಾವು ಹರಿಬೇಕಾದ್ರೆ ನಮ್ಮ ಕಣ್ಣನ್ನು ಓಪನ್ ಆಗಿ ಇಟ್ಕೋಬೇಕು. ತನ್ನನ್ನು ತಾನು ಹರಿಬೇಕಾದ್ರೆ ಒಳಮುಖವಾಗಿ ಹೋಗಬೇಕು. ಅದರಿಂದ ಕಣ್ಣನ್ನು ಮುಚ್ಚಬೇಕು ಅಂತ ಯಾವುದಕ್ಕೋಸ್ಕರ ಅಂತೀವಿ ಅಂದರೆ, ತನ್ನನ್ನು ತಾನು ಹರಿದುಕೊಳ್ಳಬೇಕಾದ್ರೆ, ತನ್ನ ಆನಂದದಲ್ಲಿ ತಾನು ನೆಲೆನಿಲ್ಲಗೊಳ್ಳಬೇಕಾದ್ರೆ ಒಳಮುಖವಾಗಿ ಹೋಗಬೇಕು. ಅದರಿಂದ ಕಣ್ಣನ್ನು ಫಸ್ಟ್ ಮುಚ್ಚಬೇಕು. ಈ ಪರಾಂಚಿಕಾನಿ ವ್ಯತೃಣತೆ, ಈ ಎಲ್ಲ ಇಂದ್ರಿಯಗಳನ್ನು ಹೊರಮುಖವಾಗಿಯೇ ಭಗವಂತ ಸೃಷ್ಟಿ ಮಾಡಿಟ್ಟಿದ್ದಾನೆ. ಕಿವಿಗಳು ಏನಾದರೂ ಶಬ್ದ, ಇವಾಗ ಸ್ವಲ್ಪ ಸೌಂಡ್ ಆಯಿತು ಅದನ್ನು ಮಾಡಬೇಡಿ ಅಂತ ಹೇಳ್ತೀವಲ್ಲ, ಅದು ಹೊರಮುಖವಾಗಿರೋದ್ರಿಂದ ಅದು ಕೇಳುತ್ತೆ ನಮಗೆ. ಕಣ್ಣು ಹೊರಮುಖವಾಗಿರೋದ್ರಿಂದ ಎಲ್ಲ ದೃಶ್ಯ ಪ್ರಪಂಚವೂ ನಮಗೆ ಕಾಣುತ್ತೆ. ಹಾಗೆಯೇ ನಮ್ಮ ನಾಲಿಗೆ ಕೂಡ ಏನೆಲ್ಲ ಹೊರಗಿನದು ತಿಂದು ಅದನ್ನು ರುಚಿ ನೋಡಬೇಕು ಅಂತ ಹೊರಗಿನದಕ್ಕೆ ಆಸೆ ಪಡುತ್ತೆ. ಯಾವಾಗ ಇದೆಲ್ಲವನ್ನ ಬಂಧಿಸಿ ಒಳಮುಖವಾಗಿ ಹೋಗ್ತೀವೋ ಆಗ ನಮ್ಮನ್ನು ನಾವು ಅರ್ಥಕೊಳ್ತೇವೆ. ಯಾವುದರಲ್ಲಿ ಎಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ ಸಂತೋಷವಾಗಿರಬೇಕು, ಸುಖಮಯವಾದ ಜೀವನವನ್ನು ನಡೆಸಬೇಕು. ಎಲ್ಲರನ್ನೂ ಕೇಳಿ ಏನು ಬೇಕು ನಿಮಗೆ ಅಂದರೆ ಸುಖವಾಗಿರಬೇಕು, ಸಂತೋಷವಾಗಿರ್ಬೇಕು, ಅಷ್ಟೇ ತಾನೇ ಬೇಕಾಗಿರೋದು. ಎಲ್ಲರಿಗೂ ಬೇಕಾಗಿರೋದು. ಯಾರು ದುಃಖ ಪಡೋದಕ್ಕೆ ಇಷ್ಟಪಡಲ್ಲ, ಮತ್ತು ಯಾರನ್ನು ಕಷ್ಟಪಡೋಕ್ಕೂ ಇಷ್ಟಪಡಲ್ಲ. ಅದು ಎಲ್ಲಿ ಸಿಗುತ್ತೆ ಅಂದರೆ ಹೊರಗಿನ ಪ್ರಪಂಚದಲ್ಲೇ ನಾವು ಹುಡುಕಾಡ್ತಾ ಇರ್ತೇವೆ. ಹೊರಗಿನ ಪ್ರಪಂಚದಲ್ಲಿ ಒಂದು ವೆಹಿಕಲ್ ಬಂತು, ಅದರಿಂದ ಸುಖ ಬಂತು ನಮಗೆ ಅಂತ ನಾವು ಅಂದ್ಕೊಳ್ತೀವಿ. ವೆಹಿಕಲ್ ಒಂದು ಬಂದುಬಿಟ್ರೆ ನನಗೆ ಸುಖ ಬರುತ್ತೆ ಅಂತ. ಅದೇನಾದರೂ ಒಂದು ಆಕ್ಸಿಡೆಂಟ್ ಆದರೆ ಅವಾಗ ದುಃಖ ಅದರಿಂದ ಎಲ್ಲಿ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಒಂದು ಮನೆ ಕಟ್ಟಿದ್ವಿ ನನಗೆ ಸುಖ ಬರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಅದರಲ್ಲಿ ಒಂದು ಕ್ರ್ಯಾಕ್ ಬಂದಾಗ ಅದರಲ್ಲಿ ದುಃಖ ಇದೆ ಅಂತ ಗೊತ್ತಾಗುತ್ತೆ. ಒಂದು ಮಗುವಾಯಿತು ಅಂತಂದರೆ ಸುಖ ಪಡ್ತೀವಿ ಅಂತ. ಆ ಮಗು ಏನಾದರೂ ಕೆಟ್ಟ ದಾರಿಯನ್ನು ಹಿಡಿದ್ರೆ ಈ ಮಕ್ಕಳೇ ಬೇಡ ಅಂತ ಅನಿಸುತ್ತೆ. ಅದರಿಂದ ಈ ಹೊರಗಿನ ಪ್ರಪಂಚದಲ್ಲಿ ಯಾವುದೆಲ್ಲ ನಮಗೆ ಸುಖವನ್ನು ತರುತ್ತೆ ಅಂತ ನಾವು ಅಂದ್ಕೊಳ್ತೀವೋ ಅದ್ಯಾವುದು ಯತ್ ಆಗಂತುಕಂ ತತ್ ಅನಿತ್ಯಂ. ಯಾವುದೆಲ್ಲ ಬಂದಿದೆಯೋ ಸುಖ ಅಂತ ನಮ್ಗೆ ಯಾವುದೆಲ್ಲ ಬಂದಿದೆಯೋ ಅದೆಲ್ಲವೂ ಒಂದು ದಿವಸ ಅನಿತ್ಯವಾದದ್ದು, ಅಶಾಶ್ವತವಾದದ್ದು. ಅದರಿಂದ ಶಾಶ್ವತವಾದ ನಿತ್ಯ ಸುಖವಾದ ಈ ಮೋಕ್ಷವನ್ನು ಹೊಂದಬೇಕಾದರೆ ತನ್ನನ್ನು ತಾನು ಅರಿತುಕೊಂಡ್ರೆ ಮಾತ್ರ ಆ ಆನಂದ ಸಿಗುತ್ತೆ. ಅದರಿಂದ ಅದಕ್ಕೆ ಉಪಾಯ ಯಾವುದು ಅಂತಂದರೆ, ನಮ್ಮ ಈ ಒಂದು ಇಂದ್ರಿಯಗಳನ್ನು ಒಳಮುಖವಾಗಿ ನಾವು ಇರಿಸಿ ಧ್ಯಾನವನ್ನು ಮಾಡಿದಾಗ ಅದರಲ್ಲಿ ಸಿಗುವ ಆನಂದ ಯಾವುದೂ ಇಲ್ಲ. ಅದರಿಂದ ಮಕ್ಕಳೇ, ಧ್ಯಾನವನ್ನು ಮಾಡಿ ನಿಮಗೆ ಏನು ಬೇಕೋ ಅದೆಲ್ಲವೂ ಸಿಗುತ್ತೆ. ಈಗಾಗಲೇ ಗುರುಗಳು ಹೇಳಿದ್ರು ಅಮ್ಮನಿಗೆ ಪಾಸ್ ಬಂತು ಅಂತ ಹೇಳಿ. ನಿಜವಾಗ್ಲೂ ಇಲ್ಲ, ನನಗೆ ಪಾಸ್ ಫಸ್ಟ್ ಬರಲಿಲ್ಲ. ರಾಮಲಾಲನನ್ನು ನೋಡೋದಕ್ಕೆ ನಾನು ಈಗ 12ನೇ ತಾರೀಕು ಹೋಗ್ತಾ ಇದ್ದೀನಿ. ಆದರೆ ಹೇಗೆ ಬಂತು ಅನ್ನೋದು ನಿಜವಾಗ್ಲೂ ಅದು ನನ್ನ ಹೆಸರು ರಾಮಪ್ರಿಯ. ರಾಮನನ್ನು ಕಂಡ್ರೇ ನನಗೆ ತುಂಬ ಪ್ರೀತಿ. ಯಾಕೆ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ರಾಮನನ್ನು ಯಾಕೆ ಇಷ್ಟಪಟ್ಟೆ ಅಂದರೆ, ಧರ್ಮೋ ವಿಗ್ರಹವಾನ್ ರಾಮಃ. ನನ್ನ ತಾಯಿ ತುಂಬ ಧರ್ಮ ಮಾರ್ಗ ಪಾರಾಯಣರು. ನನ್ನನ್ನು ಹಾಗೆ ಬೆಳೆಸಿದವಳು ಕೂಡ. ಯಾಕೆ ಅಂದರೆ ನಮ್ಮ ಮಕ್ಕಳು
ಯಾಕೆ ವಿವೇಕಾನಂದರು ಆಗಲಿಲ್ಲ, ಯಾಕೆ ರಾಮನಾಗಲಿಲ್ಲ, ಯಾಕೆ ಕೃಷ್ಣನಾಗಲಿಲ್ಲ ಅಂತ ಒಬ್ಬೊಬ್ಬ ಪೇರೆಂಟ್ಸ್ ಅಂದ್ಕೋಬೋದು. ಯಾಕೆ ಒಬ್ಬ ದಶರಥ ಮಹಾರಾಜ ಆಗಲಿಲ್ಲ? ನೀವು ಪೇರೆಂಟ್ಸ್ ಆದವರು ಒಬ್ಬ ದಶರಥ ಮಹಾರಾಜ ಆಗಬೇಕಾಗಿತ್ತು, ಒಬ್ಬ ವಿವೇಕಾನಂದರ ತಾಯಿ ಭುವನೇಶ್ವರಿ ಆಗಬೇಕಾಗಿತ್ತು. ಸ್ವಾಮಿ ವಿವೇಕಾನಂದರನ್ನ ಹೇಗೆ ಬೆಳೆಸಿದ್ರು ಅವರು, ಅವರ ಮಕ್ಕಳು ಆ ಥರ ಧರ್ಮ ಮಾರ್ಗ ಪರಾಯಣರಾಗಬೇಕಾದ್ರೆ ಅವರನ್ನು ಯಾವ ರೀತಿಯಲ್ಲಿ ಬೆಳೆಸಿದ್ರು? ನಮ್ಮ ತಾಯಿ, ನಮ್ಮ ತಂದೆ ಇದು ಹಸುಗಳ ಮಾರಾಟ ಮಾಡ್ತಾಯಿದ್ರು. ಮತ್ತು ಏನಾದರೂ ಒಂದು ಚೂರು ಅನ್ಯಾಯವಾಗಿ ಬಂದ ಹಣದಲ್ಲಿ ನನಗೆ ಊಟವನ್ನು ಹಾಕ್ತಾ ಇರಲಿಲ್ಲ, ಅಧರ್ಮದಲ್ಲಿ ಬಂದ ಹಣದಲ್ಲಿ ಊಟವನ್ನು ಹಾಕ್ತಾ ಇರಲಿಲ್ಲ. ಅಷ್ಟು ಧರ್ಮ ಮಾರ್ಗವಾಗಿ ಬಂದ್ರೇ ನನ್ನ ಮಕ್ಕಳನ್ನು ನಾನು ಸಾಕ್ತೀನಿ ಅನ್ನೋ ಮಟ್ಟದಲ್ಲಿದ್ದರು. ಆಗ ನಾವು ಹೇಗಿರಬೇಕು? ದಶರಥ ಮಹಾರಾಜ ಹೇಗೆ ಸತ್ಯಸಂಧನಾಗಿದ್ದ, ಅವರ ಒಂದು ಸತ್ಯಸಂಧತೆ ಹೇಗಿತ್ತು ಅನ್ನೋದನ್ನು ನಾವು, ಒಬ್ಬ ರಾಮಕೃಷ್ಣ ಪರಮಹಂಸರ ತಂದೆ ಏನೋ ಒಂದು ಕೋರ್ಟ್ನಲ್ಲಿ ಒಂದು ಸಾಕ್ಷಿ ಹೇಳಬೇಕಾಗಿತ್ತು, ತಪ್ಪು ಸಾಕ್ಷಿ. ನಾನು ಅದನ್ನು ಹೇಳಲ್ಲ, ನಿಂಗೆ ಬೇಕಾದಷ್ಟು ಕೊಡ್ತೀನಿ, ನನಗದು ಬೇಕಾಗಿಲ್ಲ, ನಾನು ಧರ್ಮ ಮಾರ್ಗ ಪರಾಯಣನಾಗಿದ್ದರೆ ನನಗೇನೂ ಇಲ್ಲದಿದ್ರೂ ಪರವಾಗಿಲ್ಲ ಅಂತ ಹೇಳಿ ಅವರ ತಂದೆ ಇದ್ದಿದ್ದರಿಂದ ಒಬ್ಬ ರಾಮಕೃಷ್ಣ ಪರಮಹಂಸರು ಬಂದರು. ಗೊತ್ತಾಯ್ತಾ? ಹಾಗೆ ಒಬ್ಬ ರಾಮಕೃಷ್ಣ ಪರಮಹಂಸ ಬರಬೇಕಾದ್ರೆ, ರಾಮನೇ ಬರಬೇಕಾದ್ರೆ, ಕೃಷ್ಣನೇ ಬರಬೇಕಾದ್ರೆ, ಕಂಸನಿಗೆ ಬಂದ ಮಕ್ಕಳೆಲ್ಲವನ್ನ ತನ್ನ ಕೈಗೆ ಕೊಟ್ಟು ಅವನು ಎಲ್ಲ ಮಕ್ಕಳನ್ನು ಕಳ್ಕೊಂಡ, 7 ಮಕ್ಕಳನ್ನು ಕಳ್ಕೊಂಡ ವಸುದೇವ. ಆದರೂ ತನ್ನ ಸತ್ಯವನ್ನು ಬಿಡದೇ ಇದ್ದ. ಹಾಗೆ ಒಬ್ಬ ಕೃಷ್ಣ ಬರಬೇಕಾದ್ರೆ, ರಾಮ ಬರಬೇಕಾದ್ರೆ, ರಾಮಕೃಷ್ಣರು ಬರಬೇಕಾದ್ರೆ ಅವರ ತಂದೆ ತಾಯಿಗಳು ಎಷ್ಟು ತಪಸ್ಸನ್ನು ಆಚರಣೆ ಮಾಡಿದ್ರು, ಅವರು ಹೇಗಿದ್ರು ಅನ್ನೋದು ಬಹಳ ಮುಖ್ಯ. ಅದರಿಂದ ನಾವು ಧರ್ಮವಂತರಾಗಿರಬೇಕು. ರಾಮ ಯಾಕೆ ಇಷ್ಟ ಅಂದರೆ, ಅವನು ಆ ಧರ್ಮವನ್ನು ಒಂದು ವಿಗ್ರಹವನ್ನಾಗಿ ಮಾಡಿದ್ರೆ ಅವನು ಏನೋ ಅದೇ ರಾಮ. ಧರ್ಮೋ ವಿಗ್ರಹವಾನ್ ರಾಮ. ಅದರಿಂದ ಧರ್ಮ ಮಾರ್ಗ ಪರಾಯಣರಾದವರನ್ನು ಇಷ್ಟಪಡಬೇಕು. ಅವನು ಸುಮ್ಮನೆ ಅಲ್ಲ. ರಾಮಲಾಲ ಇವತ್ತಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾನೆ ಅಂತಂದರೆ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ನಾವಿವತ್ತು. ಆ ಧರ್ಮ ಪರಿಪಾಲನೆ ಆಗಬೇಕು. ಮಹಿಂ ಮಹಿಷಾಹ ಧರ್ಮ ಮಾರ್ಗ ಪರಾಯಣರಾಗಬೇಕು. ಈ ನೆಲದಲ್ಲಿರುವ ರಾಜರುಗಳು ಎಲ್ಲನೂ ಧರ್ಮ ಮಾರ್ಗ ಪರಾಯಣರಾದರೇನೆ ನಮ್ಮ ಧರ್ಮ ಉಳಿಯುತ್ತೆ. ಯಾಕೆ ಇಷ್ಟು ಒತ್ತು ಕೊಡ್ತಾ ಇದ್ದೀನಿ ಅಂದರೆ, ಇವತ್ತು ರಾಮಲಾಲನನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ, ಆದರೆ ಇನ್ನು ರಾಮರಾಜ್ಯವಾಗಬೇಕು. ಅದು ನಿಜವಾಗ್ಲೂ ನನ್ನನ್ನು ಹೇಗೋ ಕರೆಸ್ಕೊಂಡ್ರು ರಾಮ. ಆ ರಾಮ ನನಗೆ ಹೇಗೋ ಮತ್ತೆ ನನ್ನನ್ನು ನೀವು ಬರಬೇಕು ಅಂತ ಹೇಳಿ ಮತ್ತೆ ಆಹ್ವಾನ ಮಾಡಿ ನನ್ನನ್ನು ಕರೆಸ್ಕೊಂಡ್ರು. ಎಲ್ಲ ಮುಗಿದಿತ್ತು, ಎಲ್ಲ ರಿಸರ್ವೇಷನ್ ಎಲ್ಲ ಮುಗಿದಿತ್ತು. ಆದರೂ ಕೂಡ ನನ್ನನ್ನು ಕರೆಸ್ಕೊಂಡ ಅಂತಂದರೆ ಅವನಲ್ಲಿ ನಾವು ಶ್ರದ್ಧಾಭಕ್ತಿಯಿಂದ ಇಟ್ಟಿದ್ದೆ. ಆದರೆ ಅವನು ಹೇಗೋ ನಮ್ಮನ್ನು ಕರೆಸ್ಕೊಳ್ತಾನೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ಆ ರಾಮನನ್ನು ನಾವು ಯಾವಾಗಲೂ ಭಜಿಸಬೇಕು, ಅವನನ್ನು ಸ್ಮರಿಸಬೇಕು. ಯಾವುದಕ್ಕೋಸ್ಕರ? ಧರ್ಮ ಮಾರ್ಗ ಪರಾಯಣರಾಗಬೇಕು. ನಾವು ಧ್ಯಾನವನ್ನು ಮಾಡಬೇಕಾದರೆ ಆ ರಾಮನ ಮೂರ್ತಿಯನ್ನು ಕಣ್ಣಲ್ಲಿ ಒಂದು ಸಲ ನಾವು ಸ್ಮರಿಸಿದ್ದೇ ಆದರೆ ಅವನ ಮಾರ್ಗದಲ್ಲಿ ನಾವು ಹೋಗ್ತೇವೆ. ಈ ಧ್ಯಾನವು ಎಷ್ಟು ಮೋಕ್ಷವು ಮುಖ್ಯ ಅಷ್ಟೇ ಧರ್ಮವು ಮುಖ್ಯ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಚತುರ್ವಿಧ ಫಲಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಬೇಕು. ಧರ್ಮವನ್ನು ಯಾಕೆ ಮೊದಲು ಇಟ್ಟಿದ್ದಾರೆ ಅಂದರೆ, ಎಲ್ಲವನ್ನೂ ಕೂಡ ಯಾವುದೇ ಅನುಭವಿಸಬೇಕಾದ್ರೂ ಅದೆಲ್ಲವೂ ಧರ್ಮ ಮಾರ್ಗದಲ್ಲಿ ಅನುಭವಿಸಬೇಕು ಅಂತ ಇಟ್ಟಿದ್ದಾರೆ. ಎಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ನಡೆಯೋಣ, ಮೋಕ್ಷ ಮಾರ್ಗವನ್ನು ಕಂಡುಕೊಳ್ಳೋಣ. ಈ ಧ್ಯಾನದಿಂದಲೇ ಮೋಕ್ಷವನ್ನು ಪಡೆಯಬೇಕು, ಅಂತರ್ಮುಖಿಗಳಾಗೋಣ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ಮುಕ್ತಾಯವನ್ನು ನೀಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಲಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.